ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಇಂದು ನಾನು ನಿಮಗೆ ಮಹಾಭಾರತದ ಒಂದು ಅದ್ಭುತ ರಹಸ್ಯದ ಬಗ್ಗೆ ಹೇಳಲಿದ್ದೇನೆ. ಯಾವ ವಿಷಯವದು? ಕೌರವರು ಹೇಗೆ ಜನಿಸಿದರು? ಅವರ ತಂದೆ ತಾಯಿ ಯಾರು? ಈ ವಿಷಯದ ಸಂಪೂರ್ಣ ಸತ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಹಾಭಾರತ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು. ಕೌರವರು ಹೇಗೆ ಜನಿಸಿದರು ಎಂಬ ಕಥೆ ಮಹಾಭಾರತದಲ್ಲಿ ಅತ್ಯಂತ ಅದ್ಭುತ, ರಹಸ್ಯಮಯ ಮತ್ತು ದಾರ್ಶನಿಕ ಅರ್ಥ ಹೊಂದಿರುವ ಭಾಗವಾಗಿದೆ. ಇದು ಸಾಮಾನ್ಯ ಜನನ ಕಥೆಯಲ್ಲ. ಇದರಲ್ಲಿ ದೈವಿಕ ಶಕ್ತಿ, ಶಾಪ, ಆಶೀರ್ವಾದ, ವಿಧಿ ಮತ್ತು ಮಾನವೀಯ ಭಾವನೆಗಳ ಸಂಕೀರ್ಣ ಮಿಶ್ರಣವಿದೆ. 1. ಕುರುವಂಶದ ಹಿನ್ನೆಲೆ. ಮಹಾಭಾರತದ ಕಥೆ ಕುರುವಂಶದ ಸುತ್ತ ತಿರುಗುತ್ತದೆ. ಈ ವಂಶದಲ್ಲಿ ಪ್ರಮುಖ ಪಾತ್ರಧಾರಿಗಳು ಶಂತನು, ಭೀಷ್ಮ, ವಿಚಿತ್ರವೀರ್ಯ. ವಿಚಿತ್ರವೀರ್ಯ ಮರಣವಾದ ನಂತರ ವಂಶ ಮುಂದುವರಿಸಲು ಸಮಸ್ಯೆ ಉಂಟಾಯಿತು. ಆಗ ಮಹರ್ಷಿ ವ್ಯಾಸಮಹರ್ಷಿ ಅವರನ್ನು ಕರೆಸಿ ನಿಯೋಗ ಪ್ರಕ್ರಿಯೆಯಿಂದ ಸಂತಾನವನ್ನು ಹುಟ್ಟಿಸಲಾಯಿತು. ಇದರಿಂದ 3 ಜನಿಸಿದರು: ಧೃತರಾಷ್ಟ್ರ, ಕುರುಡ, ಪಾಂಡು, ವಿದುರ. 2. ಧೃತರಾಷ್ಟ್ರ ಮತ್ತು ಗಾಂಧಾರಿ ವಿವಾಹ. ಧೃತರಾಷ್ಟ್ರರು ಕುರುಡರಾಗಿದ್ದರೂ ಅವರು ಹಸ್ತಿನಾಪುರದ ರಾಜನಾಗುವ ಹಕ್ಕು ಹೊಂದಿದ್ದರು. ಅವರ ವಿವಾಹ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿ ಅವರಂಗಡೆ ನಡೆಯಿತು. ಗಾಂಧಾರಿ ಬಹಳ ಪವಿತ್ರ ಮತ್ತು ಧಾರ್ಮಿಕಳು. ಪತಿಗೆ ಸಮಾನವಾಗಿರಲು ಕಣ್ಣು ಕಟ್ಟಿಕೊಂಡಳು. ಇದು ಅವರ ಪತಿಯ ಮೇಲಿನ ಭಕ್ತಿಯ ಸಂಕೇತ. 3. ವ್ಯಾಸ ಮಹರ್ಷಿಯ ಆಶೀರ್ವಾದ. ಒಮ್ಮೆ ಗಾಂಧಾರಿ ಮಹರ್ಷಿ ವ್ಯಾಸರಿಗೆ ಸೇವೆ ಸಲ್ಲಿಸಿದರು. ಸಂತೋಷಗೊಂಡ ವ್ಯಾಸರು ಆಶೀರ್ವಾದ ನೀಡಿದರು: ಎಸ್, ನಿನಗೆ 100 ಮಕ್ಕಳಾಗುತ್ತಾರೆ. ಈ ಆಶೀರ್ವಾದವೇ ಮುಂದೆ ದೊಡ್ಡ ಘಟನಾವಳಿಗಳಿಗೆ ಕಾರಣವಾಯಿತು. 4. ವಿಚಿತ್ರ ಗರ್ಭಧಾರಣೆ. ಗಾಂಧಾರಿ ಗರ್ಭಿಣಿಯಾದಳು. ಆದರೆ 9 ತಿಂಗಳು ಕಳೆದರೂ ಮಗು ಹುಟ್ಟಲಿಲ್ಲ. 1 ವರ್ಷ, 2 ವರ್ಷಗಳಾದರೂ ಜನನವಾಗಲಿಲ್ಲ. ಈ ವೇಳೆ ಕುಂತಿಯವರ ಮಗ ಯುಧಿಷ್ಠಿರ ಹುಟ್ಟಿದನು. ಇದನ್ನು ಕೇಳಿದ ಗಾಂಧಾರಿ ದುಃಖ ಮತ್ತು ಅಸೂಯೆಯಿಂದ ತಮ್ಮ ಹೊಟ್ಟೆಯನ್ನು ಹೊಡೆದಳು. ಅದರಿಂದ ಒಂದು ದೊಡ್ಡ ಮಾಂಸದ ಗುಡ್ಡ ಹೊರಬಂದಿತು. 5. ವ್ಯಾಸರ ಅದ್ಭುತ ಪರಿಹಾರ. ಗಾಂಧಾರಿ ನಿರಾಸೆಯಿಂದ ಅಳುತ್ತಿದ್ದಾಗ ವ್ಯಾಸ ಮಹರ್ಷಿ ಮತ್ತೆ ಬಂದರು. ಅವರು ಹೇಳಿದರು: ಈ ಮಾಂಸದ ಗುಡ್ಡವನ್ನು 100 ತುಂಡುಗಳಾಗಿ ಕತ್ತರಿಸಿ. ಅದರಂತೆ 100 ತುಂಡುಗಳಾಗಿ ಮಾಡಲಾಯಿತು. ಪ್ರತಿಯೊಂದು ತುಂಡನ್ನು ತುಪ್ಪದ ಕುಂಡಗಳಲ್ಲಿ ಇಡಲಾಯಿತು. ಇದು ಒಂದು ವಿಚಿತ್ರ ಮತ್ತು ದೈವಿಕ ವಿಧಾನ. ಕೆಲವು ತಿಂಗಳುಗಳ ನಂತರ ಪ್ರತಿಯೊಂದು ಕುಂಡದಿಂದ 1 ಮಗು ಹುಟ್ಟಿತು. ಮೊದಲು ಹುಟ್ಟಿದವನು ದುರ್ಯೋಧನ. ಅವನ ನಂತರ ದುಶ್ಯಾಸನ, ವಿಕರ್ಣ, ಇನ್ನಿತರ 98 ಮಕ್ಕಳು. ಒಂದು ಹೆಚ್ಚುವರಿ ತುಂಡಿನಿಂದ ದುಶಲ, ಒಬ್ಬ ಹೆಣ್ಣು ಮಗು ಹುಟ್ಟಿತು. 7. ದುರ್ಯೋಧನನ ಜನನದ ಸೂಚನೆಗಳು. ದುರ್ಯೋಧನ ಹುಟ್ಟಿದಾಗ ಆಕಾಶದಲ್ಲಿ ಅಪಶಕುನಗಳು ಕಂಡುಬಂದವು. ಕಾಗೆಗಳು ಕೂಗಿದವು. ಪ್ರಾಣಿಗಳು ಅಶಾಂತವಾದವು. ಜ್ಯೋತಿಷಿಗಳು ಹೇಳಿದರು, ಈ ಮಗು ಭವಿಷ್ಯದಲ್ಲಿ ವಿನಾಶಕ್ಕೆ ಕಾರಣವಾಗಬಹುದು. ಆದರೂ ಧೃತರಾಷ್ಟ್ರರು ಮಗನನ್ನು ತ್ಯಜಿಸಲಿಲ್ಲ. 8. ಕೌರವರ ಬಾಲ್ಯ. ಕೌರವರು ಮತ್ತು ಪಾಂಡವರು ಒಂದೇ ಅರಮನೆಯಲ್ಲಿ ಬೆಳೆದರು. ಪಾಂಡವರು ಭೀಮ, ಅರ್ಜುನ, ನಕುಲ, ಸಹದೇವ. ಆದರೆ ಕೌರವರು ಪಾಂಡವರ ಮೇಲೆ ಅಸೂಯೆ ಹೊಂದಿದ್ದರು. ವಿಶೇಷವಾಗಿ ದುರ್ಯೋಧನ ಭೀಮನನ್ನು ದ್ವೇಷಿಸುತ್ತಿದ್ದ. 9. ದುಷ್ಟತೆಯ ಬೆಳವಣಿಗೆ. ದುರ್ಯೋಧನ ಅಧಿಕಾರದ ಆಸೆಯಿಂದ ತುಂಬಿದನು. ತನ್ನ ಸ್ನೇಹಿತ ಕರ್ಣ ಜೊತೆ ಸೇರಿ ಪಾಂಡವರ ವಿರುದ್ಧ ಯೋಜನೆಗಳನ್ನು ಮಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ರಾಜ್ಯ ನನ್ನದೇ ಆಗಬೇಕು ಎಂಬ ದುರಾಸೆ. 10. ವಿಧಿಯ ಆಟ. ಕೌರವರ ಜನನವು ಒಂದು ಸಂದೇಶ ನೀಡುತ್ತದೆ. ದೈವಿಕ ಆಶೀರ್ವಾದ ಇದ್ದರೂ ಮಾನವೀಯ ದೌರ್ಬಲ್ಯ ಇದ್ದರೆ ಅಂತಿಮವಾಗಿ ವಿನಾಶವಾಗುತ್ತದೆ.
11. ಕುರುಕ್ಷೇತ್ರ ಯುದ್ಧದ ಪರಿಣಾಮ. ಕೊನೆಯಲ್ಲಿ ಪಾಂಡವರು ಮತ್ತು ಕೌರವರು ನಡುವೆ ಯುದ್ಧ ನಡೆಯಿತು. ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ಕೌರವರು ಸಂಪೂರ್ಣವಾಗಿ ನಾಶವಾದರು. ದುರ್ಯೋಧನ ಸಹ ಕೊನೆಯವರೆಗೂ ಹೋರಾಡಿ ಸೋತನು. 12. ಈ ಕಥೆಯ ಪಾಠ. ಕೌರವರ ಜನನ ಕಥೆಯಿಂದ ನಮಗೆ ತಿಳಿಯುವುದು: 1. ಅತಿಯಾದ ಆಸೆ ಅಪಾಯಕಾರಿಯಾಗಿದೆ. ಗಾಂಧಾರಿಯ 100 ಮಕ್ಕಳ ಆಸೆ ಸಂಕಷ್ಟಕ್ಕೆ ಕಾರಣವಾಯಿತು. 2. ಅಸೂಯೆ ನಾಶಕ್ಕೆ ದಾರಿ. ದುರ್ಯೋಧನನ ಅಸೂಯೆ ಯುದ್ಧಕ್ಕೆ ಕಾರಣವಾಯಿತು. 3. ಧರ್ಮವೇ ಜಯವಾಗುತ್ತದೆ. ಪಾಂಡವರು ಧರ್ಮದ ಮಾರ್ಗದಲ್ಲಿ ನಡೆದರು, ಕೊನೆಗೆ ಜಯಿಸಿದರು. 13. ಅಂತಿಮವಾಗಿ, ಕೌರವರ ಜನನ ಸಾಮಾನ್ಯ ಘಟನೆಯಲ್ಲ, ದೈವಿಕ ಮತ್ತು ರಹಸ್ಯಮಯ ಪ್ರಕ್ರಿಯೆ. ಇದು ಜೀವನದ ಒಂದು ದಾರ್ಶನಿಕ ಪಾಠ. ಧರ್ಮದ ಮಾರ್ಗದಲ್ಲಿ ನಡೆಯುವವನೇ ಕೊನೆಯಲ್ಲಿ ಜಯಿಸುತ್ತಾನೆ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಹಾಭಾರತ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.